ಡಾಕ್ಟ್ರು ಹಿಂಗ್ ಮಸಾಜ್ ಮಾಡಬೇಡಿ, ಮಗುಗೆ ಹಿಂಗ ಮಾಡಿ ಅಂದ್ಯಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪಾಪ ಅಂತ ನಾನು ಎತ್ತಿಗೆ ಮಸಾಜ್ ಮಾಡಿದ್ರೆ ನೀವು ನಮಕ್ಕೆ ಬೈತೀರಾ? ನೋಡಿ ಫ್ರೆಂಡ್ಸ್, ನ್ಯಾಯ ಎಲ್ಲಿದೆ ಫ್ರೆಂಡ್ಸ್? ಇಲ್ಲ ಫ್ರೆಂಡ್ಸ್. ಅವ್ರು ಏನಂದ್ಯಾರೆ ಗೊತ್ತಾ? ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಒತ್ತಿ ಲಟ್ಟನ್ಗೆ ತಕೊಂಡು ಉಜ್ಜಿ ಎಂದವ್ರೆ. ಲಟ್ಟನ್ಗೆ ತಕೊಂಡು ಉಜ್ಜಿ ಎಂದ್ಯಾರೆ. ಗಾಯದ ಮೇಲೆ ನೀವು ಫೋರ್ಸಾಗಿ ಹಿಂಗೆ ಮಾಡಿದ್ರೆ ಅವಾಗ ಸ್ಕಿನ್ನು ಮಸಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ, ಬೇಗ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಈ ಥರ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ನೀನು ಅಮ್ಮ ಅಪ್ಪೆ ಅಂತ ನಮ್ಮನ್ನ ಕರೆದ್ರೆ ಬೇಕಂತ ಮಾಡ್ತೀಯಾ? ಹುಷಾರಾಗೆ ತಾಯಿ. ನಾನು ಯಾಕೆ ಬೇಕಂತ ಮಾಡಲಿ? ನನಗೇನು ಕಡಿತದ ಕೈ? ನೋವ್ತದೆ ಕಣಮ್ಮ. ನೋವುತ್ತೆ. ಸೆಕೆಂಡ್ ಕುಡಿದ್ರಲ್ಲಿ ಹಾಯ್, ಹೌ ಡು ಇಡು ಐ ಫೈ ಲಕ್ಕನ್ಲೈ ಕೊಡು. ಅಮ್ಮ ನೋವಾಯ್ತಮ್ಮ, ಜೋರು ಹೊಡಿಬೇಡ. ಏನು ಮಾಡ್ದಿಲ್ಲ. ನಿಜ ಸುಳ್ಳಂತು ಪ್ಲೀಸ್ ಮಾ. ಏನು ಮಾಡೇ ಇಲ್ವಲ್ಲ ನೀನು. ಇಲ್ಲಿ ಸುಳ್ಳು ಅನ್ಬಿಡ್ತು. ನೋಡು ಐ ಫೈ ಆಗಲ್ಲ ಇದು. ಮೆತ್ತಿಗೆ ಲೈಫೇ ಹೊಡೆದು. ಯಾಕೆ ಹಿಂಗೆ ತಿರ್ಗಾಬಿಡ್ತದೆ ಕೈ. ಮೊದ್ಲೇ ಆಯ್ತಾ ಇಲ್ಲ ಎಲ್ಲೋಡೆ. ಸೆಕೆಂಡ್ ಐ ಫೈ ಈ ತರ ಹಿಂಸೆನಾ? ಡಿಶ್ಕೆ ಹಾವು, ಇಲ್ಲೊಂದು ಡಿಶ್ಕೆ ಹಾವು, ಇಲ್ಲೊಂದು ಡಿಶ್ಕೆ ಹಾವು. ಸ್ಟ್ರೆಂತ್ನಿಂಗ್ ಹಿಂಗೆ ಮಾಡು. ಆಲ್ ಇಸ್ ವೆಲ್. ವೆರಿ ಗುಡ್. ಇವನೇನು ಹೇಳ್ತಾನೆ ಹೇಳು? ಇವರೆಲ್ಲ ಏನೇನು ಹೇಳ್ತಾರೆ ಗೊತ್ತಾ? ಇವರೆಲ್ಲ ನಮಗೆ ಬ್ರೈನ್ ಆ್ಯಕ್ಟಿವಿಟಿ ಮಾಡೋದಕ್ಕೆಲ್ಲ ಇವರೆಲ್ಲ ನಮಗೆ ಶೋಲ್ಡರ್ಸ್ ಇದ್ದಂಗೆ, ಸೋಲ್ಜರ್ಸ್, ಸೈನಿಕರು. ಹಬ್ಬ ಬರ್ತದೆ ಅನ್ಕೋ, ಹಬ್ಬ ಬಂತು ಅಂತಾನೆ ಇವನು. ಅಯ್ಯೋ ಹಬ್ಬಕ್ಕೆ ಅಕ್ಕಿನೇ ಇಲ್ಲ ಅಂತಾನೆ. ಸಾಲ ಮಾಡು ಅಂತಾನೆ. ಸಾಲ ತೀರ್ಸೋನು ಯಾರು ಅಂತಾನೆ. ಇವನು ಹೇಳ್ತಾನಲ್ಲ, ನಾನಿದ್ದೀನಿ ಜಗಮೋಂಡ, ಎಲ್ಲ ಸಾಲನ ತೀರಿಸಿ ಹಬ್ಬನ ಸೂಪರಾಗಿ ಮಾಡೋಣ ಅಂತ. ಏನಂತಾನೆ? ಸೂಪರಾಗಿ ಹಬ್ಬ ಮಾಡೋಣ ಅಂತಾನೆ. ಇವನೇ ನಮ್ಮ ಬಾಡಿಗೆ ಸ್ಟ್ರೆಂತು. ಅದಕ್ಕೆ ಯಾವಾಗಲೂ ಹಿಂಗೆ ಅನ್ನೋದು ಏನಕ್ಕೆ ಕೇಳು? ಆಲ್ ಓಕೆ ಅಂತ. ಓಕೆ ಅಂದರೆ ಆಲ್ ಓಕೆ, ಆಲ್ ಕರೆಕ್ಟ್ ಅಂತ. ಇವನೇ ಸ್ಟ್ರೆಂತ್ನಿಂಗು. ನೋಡು, ಇವರೆಲ್ಲ ವೀಕ್ನೆಸ್, ಇವನು ಸ್ಟ್ರೆಂತ್. ನೀನೇನು ಮಾಡ್ಬೇಕು ಇವಾಗೆಲ್ಲ ತಂದ್ಕೊಡು ನನಗೆ. ಎಸ್, ನಾನಿದ್ದೀನಿ ಜಗಮಂಡ, ಏನು ಬೇಕಾದ್ರೆ ಸಾಧಿಸ್ತೀನಿ ಅಂತ ಹೇಳೋದು ಪ್ರಚಂಡ. ಇವನು ಪ್ರಚಂಡ ಕುಳ್ಳ. ಸೆ ಟೂ ಬ್ರೇಕ್ ಆಗತ್ತಾ? ಆಗುತ್ತೆ. ಇದು ಸೆಂಟ್ರ್ ಕೈಯಕ್ಕ. ಇದೆಲ್ಲ ಕೆಟ್ಟ ಬುದ್ಧಿ ಎಲ್ಲ ನನಗೆ ಹೇಳ್ಕೊಡ್ಬೇಡ ನೀನು. ನಾನಂತೂ ಕೆಟ್ಟವಳೆಲ್ಲ.